ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ ವೀಕ್ಷಕರೇ, ಬಹಳ ವಿಶೇಷದಾಯಕವಾಗಿರ್ತಕ್ಕಂಥ ಸಂಚಿಕೆ. ಯಾಕಂತ ಹೇಳಿದ್ರೆ ನಾವು ಪ್ರಬಲವಾಗಿ ಉತ್ತರ ನಾಮ ನಕ್ಷತ್ರದಲ್ಲಿ ಜನಿಸಿದವರಂತಹ ಗುಣ, ಸ್ವಭಾವ, ಲಕ್ಷಣಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಯಾಕಂದರೆ ಉತ್ತರ ನಾಮ ನಕ್ಷತ್ರವು ಬಹಳ ವಿಶೇಷದಾಯಕವಾದ ನಕ್ಷತ್ರ. ಮತ್ತು ಈ ನಕ್ಷತ್ರ ಬಹಳ ಅದೃಷ್ಟದಾಯಕವಾಗಿರ್ತಕ್ಕಂಥ ನಕ್ಷತ್ರ. ಯಾಕಂದರೆ ಇದು ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ಬಹಳ ಅದೃಷ್ಟ ತರುವಂಥ ನಕ್ಷತ್ರವಾಗಿದೆ. ಯಾಕಂತ ಹೇಳಿದ್ರೆ ಈ ಹೆಣ್ಣು ಮಕ್ಕಳಲ್ಲಿ ಈ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರು ಅನ್ನೋದು ಬಹಳ ಪ್ರಭಾವಶೀಲರು, ಬಹಳಷ್ಟು ದೈವ ಭಕ್ತರು, ಮತ್ತು ಪತಿ ಪತ್ತಿಯಲ್ಲಿ ದೈವ ಭಕ್ತಿ ಉಳ್ಳಂತಕ್ಕಂತಹ ಮನೋಭಿಲಾಷಿಶೀಲಗಳಂತಕ್ಕಂಥ ವ್ಯಕ್ತಿತ್ವಗಳು. ಯಾಕಂದರೆ ಎಲ್ಲ ವಿನಯ ಗುಣ ಗೌರವಗಳನ್ನು ಇಟ್ಟುಕೊಳ್ತಕ್ಕಂತಹ ಈ ಉತ್ತರ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳಲ್ಲಿ ಜನಿಸಿದವರು ಅತಿಯಾಗಿರ್ತಕ್ಕಂಥದ್ದಿದೆ. ಯಾಕಂದರೆ ನೋಡಿ, ಈ ಉತ್ತರಾನಾಮ ನಕ್ಷತ್ರವು ಆದ್ಯ ನಾಡಿ, ಪ್ರಾಣಿ ಬಂದು ಎತ್ತು ಬರ್ತಕ್ಕಂಥದ್ದು, ಹಾಗೆ ಮನುಷ್ಯಗಣ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆಯೇ ಇವರ ಸೌಮ್ಯ ವಿಶೇಷತೆ ಅಂತ ಹೇಳಿದ್ರೆ ಸೌಮ್ಯ ಸ್ವಭಾವದವರು. ಯಾಕಂದರೆ ಈ ನಕ್ಷತ್ರದವರು ತುಂಬ ಸೌಮ್ಯ ಸ್ವಭಾವದವರಾಗಿರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ. ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಹಿರಿಯರಿಗೆ, ಗುರುಗಳಿಗೆ ಮತ್ತು ಕುಟುಂಬ ವರ್ಗದವರಿಗೆ ಅತಿಯಾದ ಗೌರವವನ್ನು ಕೊಡ್ತಕ್ಕಂಥದ್ದು, ಬಹಳಷ್ಟು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಸ್ವಭಾವದವರಾಗಿದ್ದಾರೆ. ಹಾಗೆ ಈ ನಕ್ಷತ್ರದವರು ಬಹಳ ಅತಿಯಾಗಿರ್ತಕ್ಕಂತಹ ಸ್ನೇಹ ಜೀವಿಗಳು. ಮತ್ತು ಇವರು ತುಂಬ ಎಲ್ಲ ಥರದ ಬಾಂಧವ್ಯ, ಕುಟುಂಬ, ಫ್ರೆಂಡ್ ಸರ್ಕಲು ಎಲ್ಲ ವರ್ಗದಲ್ಲೂ ಕೂಡ ಅತಿಯಾಗಿರ್ತಕ್ಕಂತಹ ಪ್ರಶಂಸೆಗಳನ್ನು ವ್ಯಕ್ತಿತ್ವದವರಾಗಿರ್ತಕ್ಕಂಥದ್ದಾಗಿರುವಂಥದ್ದಾಗಿದೆ. ಮತ್ತು ಇವರು ಬಹಳಷ್ಟು ಕೂಡ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಮನೋಭಿಲಾಷೆಗಳು. ಯಾಕಂತ ಹೇಳಿದ್ರೆ ಒಂದು ಎಜುಕೇಷನಲ್ಲಾಗಿರಲಿ, ಮತ್ತು ವ್ಯವಹಾರದಲ್ಲಾಗಿರಲಿ, ಹಣಕಾಸಿನ ವಿಷಯದಲ್ಲಾಗಿರಲಿ ಸಹಾಯ ಮಾಡ್ತಕ್ಕಂಥದ್ದು, ಹಸ್ತ ಚಾಚುವಂಥದ್ದಂತ ಹೇಳಿದ್ರೆ ಈ ಉತ್ತರನಾಮ ನಕ್ಷತ್ರದವರು ಅತಿಯಾಗಿರ್ತಕ್ಕಂಥದ್ದಾಗಿರ್ತಾರೆ. ಗಂಡು ಮಕ್ಕಳಾಗಿರುವಂತೂ ಬಹಳಷ್ಟು ಫ್ರೆಂಡ್ ಸರ್ಕಲು, ಒಂದು ಬೆಳಗ ಎಲ್ಲದರಲ್ಲೂ ಕೂಡ ಬಹಳ ಇನ್ವಾಲ್ವ್ ಆಗುವಂಥದ್ದು ಜಾಸ್ತಿ ಆಗಿರುತ್ತೆ. ಹಾಗೆ ಇವರ ಕೆಲಸಗಳಲ್ಲಂತ ಹೇಳಿದ್ರೆ ಬಹಳಷ್ಟು ಕೂಡ ಏನೇ ಕೆಲಸ ಮಾಡೋದು ಕೂಡ ಬಹಳ ವೇಗವಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಕೆಲವೊಂದು ಮಾಡುವಂಥ ಕೆಲಸಗಳಿಂದ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಗಳನ್ನು ಕಾಣುವಂಥದ್ದಿರುತ್ತೆ. ಮತ್ತು ಇವರು ವ್ಯಾಪಾರ, ವ್ಯವಹಾರ ಮತ್ತು ಪೂರ್ಣವಾಗಿ ಬಿಸ್ನೆಸ್ಸು ಮಾಡುವುದರಿಂದ ಬಹಳ ಚಾಕುಚಕ್ಯತೆಯಿಂದ ಮಾಡುವಂಥ ಕೆಲಸಗಳಾಗಿರುತ್ತೆ. ಅದರಿಂದ ಲಾಭ ಗಳಿಸ್ತಕ್ಕಂಥ ವ್ಯಕ್ತಿಗಳು ಇವರು. ಎಂಥದೇ ಕೊಡಿ ಇವ್ರಿಗೆ ಕೆಲಸಗಳನ್ನು, ಒಂದು ಬಿಸ್ನೆಸ್ ಕೊಡಿ, ವ್ಯಾಪಾರ ಕೊಡಿ, ಕೆಲಸ ಕೊಡಿ, ಇಂಥ ಕೆಲಸಗಳು ಕೊಟ್ಟರು ಕೂಡ ಬಹಳ ಕ್ಷಣಾರ್ಧದಲ್ಲೇ ಮಾಡಿ ಮುಗಿಸುವಂಥ ಚಾಣಕ್ಷತನದವರು ಈ ನಕ್ಷತ್ರದವರಾಗಿರ್ತಾರೆ. ಯಾಕಂದರೆ ಮಿಸ್ ಮಾಡದೆ ಈ ನಕ್ಷತ್ರದವ್ರು ನೋಡಲೇಬೇಕು. ಯಾಕಂದರೆ ನಿಮ್ಮ ಗುಣ ಸ್ವಭಾವಗಳನ್ನು ನೀವು ಈಗಿಂದ ನೋಡಿಕೊಂಡ್ರೆ ನಿಮಗೆ ಬಹಳಷ್ಟು ಅನುಕೂಲವಾದ ಒಂದು ಈ ಸಂಚಿಕೆಗಳನ್ನು ನಾವು ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ. ಆದ ಕಾರಣಕ್ಕೋಸ್ಕರ ವಿಶೇಷದಾಯಕವಾಗಿ ನೋಡಿ ಬಹಳ ಲಾಭ ಗಳಿಸ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಮತ್ತು ಇವರು ಏನೇ ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಿದ್ಯಾ ಅಂತ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಇವರು ಶರಣಾಗತಿ ಆಗ್ತಾರೆ. ಅದನ್ನು ವಾದ ಮಾಡೋದಿಲ್ಲ, ಅದನ್ನು ಪೂರ್ಣವಾಗಿ ನಾನು ಮಾಡಿಲ್ಲ ಅಂತ ಹೇಳಿ ವಾದಿಸೋದಿಲ್ಲ. ಈ ಥರ ಗುಣ ಸ್ವಭಾವದವರು ಇವರು. ಯಾಕಂದ್ರೆ ತಪ್ಪು ಮಾಡಿದ್ದೀನಿ ಅಂದ್ರೆ ತಪ್ಪು, ನಾನು ಹೌದು, ಅದನ್ನು ಸರಿಪಡಿಸ್ತಕ್ಕಂಥ ಚಿಂತಕರಾಗಿರ್ತಾರೆ. ಯಾಕಂದರೆ ಈ ನಕ್ಷತ್ರದವರಿಗೆ ಬುಧ ಗ್ರಹ ನೀಚವಾಗಿರ್ತಾನೆ. ಯಾಕಂದರೆ ಈ ನೀಚತನದಿಂದ ಏನಾಗುತ್ತೆ, ಅವರಿಗೆ ಅತಿಯಾದ ಇರ್ತಕ್ಕಂಥ ಆರೋಗ್ಯದಲ್ಲಿ, ವ್ಯವಹಾರದಲ್ಲಿ, ಮತ್ತು ಫ್ರೆಂಡ್ ಸರ್ಕಲ್ ವಿಷಯದಲ್ಲಿ, ಮತ್ತು ಕಾನೂನು ಚೌಕಟ್ಟಿನಲ್ಲಿ, ಒಂದು ಕೋರ್ಟ್ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ಕಾನೂನು ಚೌಕಟ್ಟಿನಲ್ಲಿ ಆಗ್ತಕ್ಕಂತಹ ತೊಂದರೆಗಳಂತಕ್ಕಂಥದ್ದು ಕಾಣ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಈ ನಕ್ಷತ್ರದವರು ಬಹಳಷ್ಟು ಫ್ರೆಂಡ್ಶಿಪ್ಪಲ್ಲಿ, ವ್ಯವಹಾರಗಳಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಬಹಳ ಎಚ್ಚರಿಕೆ ಆಗಿರ್ಬೇಕಂತಕ್ಕಂಥದ್ದು ಇರ್ತದೆ. ಯಾಕಂದರೆ ನಷ್ಟ ಭಯ ಅನುಭವಿಸ್ತಕ್ಕಂಥದ್ದು ಇರ್ತದೆ. ಮತ್ತು ಇವರು ಕಡೆಯಿಂದ ಕೊಟ್ಟ ಹಣ ಮತ್ತೆ ಬರಲ್ಲ. ಯಾಕಂದರೆ ಇವ್ರಿಗೆ ಯಾರೇ ಹಣಕಾಸು ಇವ್ರ ಕೈಲಿಂದ ಕೊಟ್ಟರು ಕೂಡ ಸಡನ್ನಾಗಿ ಬರಲ್ಲ. ಇವ್ರನ್ನ ಸತಾಯಿಸೋದು ಜಾಸ್ತಿ, ಮುಂದುವರಿಯುವ, ಇವಾಗ ನಾಳೆ, ಈ ಥರ ಕೆಲವೊಂದು ಪೆಂಡಿಂಗ್ಗಳನ್ನು ಹಾಕ್ತಾ ಹೋಗ್ತಕ್ಕಂಥದ್ದು ಇರುತ್ತೆ. ಇದರಿಂದ ಬಹಳ ಎಚ್ಚರಿಕೆಯಾಗಿರಬೇಕು ಈ ನಕ್ಷತ್ರದವರು. ನೋಡಿ ವೀಕ್ಷಕರೇ, ಬಹಳಷ್ಟು ನಿಮಗೆ ಈ ಒಂದು ನಕ್ಷತ್ರದವರು ತಿಳಿಸ್ತಾ ಇದ್ದೇನೆ. ಹಾಗೆ ಶತ್ರುಗಳ ಭಯ ಬಹಳಷ್ಟು ಕೂಡ ಎದುರಾಗ್ತಕ್ಕಂಥದ್ದಾಗ್ತಾರೆ. ಆದರೆ ದಶಾಭುಕ್ತಿಯಲ್ಲಿ ನೀಚ ಗ್ರಹಗಳನ್ನು ಇಂಥದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಬಹಳಷ್ಟು ತೊಂದರೆ ಕಾಣ್ತಕ್ಕಂಥದ್ದು. ಯಾಕಂದರೆ ದಶಾಭುಕ್ತಿ ಕೆಟ್ಟದಾದಂಥ ಸಂದರ್ಭದಲ್ಲಿ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ವ್ಯಕ್ತಿಗಳಾಗ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಈ ನಕ್ಷತ್ರದವರು ವಿನಯ, ಒಳ್ಳೆಯ ಮನೋಭಾವ
ಮತ್ತೆ ಹಿರಿಯರಿಗೆ, ತಂದೆ ತಾಯಿಗಳಿಗೆ ಬಹಳ ಗೌರವಿಸ್ತಕ್ಕಂಥ ಸ್ವಭಾವ, ಮತ್ತೆ ಜೀವನದಲ್ಲಿ ಬಹಳಷ್ಟು ಮುಂದಾಲೋಚನೆ ಇಟ್ಕೊಳ್ತಕ್ಕಂಥ ಮನಸ್ಥಿತಿ ಇದ್ದವರು, ಕೆಲಸಗಳನ್ನ ಬಹಳಷ್ಟು ಮುತುವರ್ಜಿಯಾಗಿ ನಿಂತ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂಥವ್ರಾಗಿರ್ತಾರೆ. ಬಹಳ ಚೆನ್ನಾಗಿ ಇನ್ನೊಬ್ಬರಿಗೆ ಗೈಡ್ಲೈನ್ ಮಾಡ್ತಾರೆ ಇವರು. ಹೀಗಲ್ಲ ಹೀಗೆ ಮಾಡ್ಬೇಕು, ಹಾಗಲ್ಲ ಹೀಗೆ ಮಾಡ್ಬೇಕು. ಗೈಡ್ಲೈನ್ ಮಾಡೋದು ಬಹಳ ಉತ್ತಮವಾಗಿರತಕ್ಕಂಥದ್ದು. ಇದರಿಂದ ಬಹಳ ಜನರಿಗೆ ಇವರು ಈ ನಕ್ಷತ್ರದವರಿಂದ ಒಳ್ಳೇದಾಗುತ್ತೆ. ಆ ಕಾರಣದಿಂದ ಇವರಂತೂ ಬಹಳಷ್ಟು ಎಲ್ಲ ರೀತಿಯಲ್ಲಿ ಹಣಕಾಸು, ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ ಅಲ್ಲಾಗಿರ್ಬೋದು, ಮತ್ತೆ ಎಲ್ಲ ವಿಷಯದಲ್ಲಾಗಿರ್ಬೋದು, ಹೆಚ್ಚಿನವಾಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನ ಜೀವನ ಮಾಡ್ತಕ್ಕಂಥದ್ದಿರುತ್ತೆ. ಮ್ಯಾಥಮೆಟಿಕ್ಸ್ ಅಂದ್ರೆ ಒಂದೊಂದು ರೂಪಾಯಿನೂ ಲೆಕ್ಕಾಚಾರ ಮಾಡಿ ಇಟ್ಕೊಂಡೇ ಇವರು ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಮೈಂಡ್ ಸೆಟ್ಟು ಆಗಿರತಕ್ಕಂಥದ್ದಾಗಿರುತ್ತೆ. ಐತೆ ಈ ಈ ನಕ್ಷತ್ರದವರು ಅತಿಯಾಗಿ ಗೌರ್ಮೆಂಟ್ ಜಾಬ್ನಲ್ಲಾಗಿರ್ಬೋದು, ಬ್ಯಾಂಕಿಂಗ್ನಲ್ಲಾಗಿರ್ಬೋದು, ಹಾಗೆ ಕೆಲವೊಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಇಂಜಿನಿಯರ್ಸ್ಗಳಾಗ್ತಕ್ಕಂಥದ್ದಾಗಿರ್ಬೋದು, ಈ ನಕ್ಷತ್ರದವರೇ ಮುಂದಾಳತ್ವಗಳಾಗಿರ್ತಾರೆ. ಯಾಕಂದ್ರೆ ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದವರು ನೀವು ಯೋಚನೆ ಮಾಡಿ 10 ಜನ ಕಡೆ ಗಮನಿಸಿ, ಈ ನಕ್ಷತ್ರದವರೇ ಹೆಚ್ಚಿನವಾಗಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದಾಗಿರ್ತಾರೆ. ಆ ಕಾರಣದಿಂದ ವಿಶೇಷವಾಗಿ ಇವರಿಗೆ ನೋಡಿ ಹೆಚ್ಚಿನ ತುಂಬ ಒಳ್ಳೆಯ ಕೆಲಸ ಮಾಡಬೇಕಂತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಹಾಗೆ ತುಂಬಾನೇ, ಯಾಕಂದ್ರೆ ಇವರಿಗೆ ಕೆಲವೊಂದು ನೀಚ ಸ್ಥಾನಗಳಿಂದ, ಗ್ರಹಗತಿಗಳಿಂದ ಆಗ್ತಕ್ಕಂಥದ್ರಿಂದ ಏನಾಗುತ್ತೆ, ತೊಂದರೆಗಳ ಅಧಿಕ ಆಗ್ತಾ ಹೋಗ್ತಾನೆ ಇರ್ತದೆ. ತೊಂದರೆಗಳಂತ ಹೇಳಿದ್ರೆ ಹಣಕಾಸು, ವ್ಯವಹಾರ, ಸ್ವಲ್ಪ ದೃಷ್ಟಿ, ಶತ್ರುಬಾಧೆ, ಈ ಥರದ್ದೆಲ್ಲ ಹೆಚ್ಚತಕ್ಕಂಥದ್ದಾಗ್ತಾ ಇರುತ್ತೆ. ಅವ್ರೇನಿಲ್ಲ, ಪರಿಪೂರ್ಣವಾಗಿ ಒಂದು ಸರಳ ಪರಿಹಾರಗಳನ್ನು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ರಿಂದ ಬಹಳಷ್ಟು ಅನುಗ್ರಹ ಆಗುತ್ತೆ. ಯಾಕಂದ್ರೆ ನೋಡಿ, ಇವ್ರಿಗೇನಂತ ಹೇಳಿದ್ರೆ, ಬೇವಿನ ಮರದ ಚಕ್ಕೆಯಿಂದ ಪೂರ್ಣವಾಗಿ ತೆಗೆದುಕೊಂಡು ಅದನ್ನ ವಿಶೇಷವಾಗಿ ಆಡಿನ ಹಾಲಿನಿಂದ ಅದನ್ನ ಎದ್ದು ಅದನ್ನ ತೇದಿ ತಿಲಕವಾಗಿ ಮಾಡಿಕೊಂಡು ಹಣೆಗೆ ಪ್ರತಿದಿನ ಇಟ್ಕೊಳ್ಳೋದ್ರಿಂದ ಇವ್ರಿಗಿರ್ತಕ್ಕಂಥ ಶತ್ರು ಬಾಧೆ ನಿವಾರಣೆ ಆಗುತ್ತೆ. ಇವ್ರಿಗಿರ್ತಕ್ಕಂಥ ಹಣಕಾಸಿನ ತೊಂದರೆಗಳ ಬಾಧೆ ನಿವಾರಣೆ ಆಗುತ್ತೆ. ಇವ್ರಿಗೆ ಏನೇ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಕೂಡ ಆ ಕೆಲಸದಲ್ಲಿ ತುಂಬ ಸಕ್ಸಸ್ಗಳನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಆ ಕಾರಣದಿಂದ ಅತಿ ಹೆಚ್ಚಾಗಿ ಇವರ ಜ್ಞಾನ, ಬೆಳವಣಿಗೆ, ವೃದ್ಧಿಗಳು ಕಾಣ್ತಕ್ಕಂಥದ್ದಾಗುತ್ತೆ. ಹಾಗೆ ನಿಮಗೆ ಏನೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ತೊಂದರೆಗಳಿದ್ರೂ ಕೂಡ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.